ಪ್ರಯಾಣ ಬೆಳೆಸ್ತಾ ಇದ್ದೀರಿ. ಟಿಕೆಟ್ ವಿಚಾರವಾಗಿ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಉಪಚುನಾವಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಇವತ್ತು ಡೆಲ್ಲಿಗೆ ಹೋಗೋ ವಿಚಾರ ಜೊತೆಗೆ ಏನು ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀರಿ ಏನು? ಇವತ್ತು ದೆಹಲಿಗೆ ಹೋಗಬೇಕಾಗಿತ್ತು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳಿಂದ ನಾನು ದೆಹಲಿಗೆ ಹೋಗ್ತಾ ಇಲ್ಲ. ಸೋಮವಾರ ಅಂದರೆ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀವಿ. ಒಂದು ನನಗೆ ಭರವಸೆ ಇದೆ, NDA ಮೈತ್ರಿಕೂಟದಿಂದ ನನಗೆ ಈ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಮ್ಮ BJPಯ ರಾಜ್ಯದ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರು ಏನು ನಮ್ಮ ರಾಜ್ಯದವರಿದ್ದಾರೆ ಅವರೆಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಅವರೆಲ್ಲರೂ ಒಟ್ಟು ಕೂತು HD ಕುಮಾರಸ್ವಾಮಿಯವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ಅಂತಿಮವಾಗಿ ನನಗೆ ಟಿಕೆಟ್ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚೆಗೆ ನಾನು ಮಾನ್ಯ ಅಶೋಕ್ರವರು, CT ರವಿ, ಅಶ್ವಥ್ ನಾರಾಯಣ್ ಮತ್ತು ಬಸವರಾಜ ಬೊಮ್ಮಾಯಿಯವರು, ಸೋಮಣ್ಣವರು, ಪ್ರಹ್ಲಾದ್ ಜೋಶಿಯವರು ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಕುಮಾರಸ್ವಾಮಿಯವ್ರ ಹತ್ರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕುಮಾರಸ್ವಾಮಿಯವ್ರನ್ನ ಒಪ್ಪಿಸ್ತೀವಿ ಮತ್ತು ಇಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕಾದಂಥ ಔಚಿತ್ಯದ ಬಗ್ಗೆಯೂ ಕೂಡ ಅವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಇದು ನನ್ನೊಬ್ಬನ ಜವಾಬ್ದಾರಿ ಅಲ್ಲ, ನೀವೆಲ್ಲ ಜವಾಬ್ದಾರಿ ತಗೊಂಡು ಈ ಚುನಾವಣೆಯಲ್ಲಿ ನೀವು ಉಪಚುನಾವಣೆ ಗೆಲ್ಲಬೇಕು ಅಂತೇಳಿ ನಮ್ಮ ನಾಯಕರುಗಳು ನಾನು ಹೇಳಿದ್ದೀನಿ. ಇಲ್ಲಿ ಎರಡು ಪಕ್ಷದ ಅಧ್ಯಕ್ಷರದ ಹೊಣೆಗಾರಿಕೆ ಇದೆ. ಕುಮಾರಸ್ವಾಮಿಯವ್ರಿಗೂ ಹೊಣೆಗಾರಿಕೆ ಇದೆ, ಅವರು NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕು. ಮಾನ್ಯ ವಿಜೇಂದ್ರ ಅವರ ಹೊಣೆಗಾರಿಕೆಯೂ ಇದೆ. ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಜವಾಬ್ದಾರಿ ತಗೊಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಮುಂದಿನ ವಾರ ಒಂದು ತೀರ್ಮಾನ ಆಗ್ತದೆ. ನೀವು ಡೆಲ್ಲಿಗೆ ಹೋಗ್ಬೇಕಾಗಿರುವಂಥದ್ದು ಯಾಕೆ ಸರ್ ಪದೇ ಪದೇ ರದ್ದಾಗ್ತಾ ಇರುವಂಥದ್ದು? ರದ್ದಂತಲ್ಲ, ಈಗ ನೋಡ್ರಿ, ವರಿಷ್ಠರ ವಿಚಾರಕ್ಕಿಂತ ಎರಡು ಪಕ್ಷದ ಸಮನ್ವಯ ಒಂದು ಸಭೆ ಆಗಬೇಕು. ಎರಡು ಪಕ್ಷದವರು ರಾಜ್ಯದ ನಾಯಕರು ಚರ್ಚೆ ಆಗಬೇಕು. ಬೇರೆ ಬೇರೆ ಕಾರಣಗಳಿಂದ ಕೇಂದ್ರದ ಮಂತ್ರಿಗಳ ಒತ್ತಡ, ಅವರವ್ರ ಕಾರ್ಯಭಾರ, ರಾಜ್ಯದಲ್ಲೂ ನಮ್ಮ ಪಕ್ಷದ 2-3 ಚಟುವಟಿಕೆಗಳು ಈ ವಾರ ಇದೆ. ಹಾಗಾಗಿ ಮುಂದಿನ ವಾರ ಫಿಕ್ಸ್ ಮಾಡಿದ್ದಾರೆ. ನಾನು ಅರವಿಂದ್ ಬೆಲ್ಲದ್ದು ಕಳೆದ ವಾರ ಹೋಗಿದ್ವಿ, ಎಲ್ಲರನ್ನೂ ಮಾತಾಡ್ಕೊಂಡು ಬಂದಿದ್ವಿ. ಇವತ್ತು ಹೋಗಬೇಕಾಗಿತ್ತು. ದಿಢೀರಂತ ಹಲವಾರು ರಾಜಕೀಯ ಬೆಳವಣಿಗೆಗಳು, ವಿದ್ಯಮಾನಗಳು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಮುಂದಿನ ವಾರ ಉಪಚುನಾವಣೆ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅಲ್ಲಿ ಹೋದ್ಮೇಲೆ ಟೈಮ್ ತಗೋತಾರೆ. ಟೈಮ್ ತಗೋದೇನು ಭಾಳ ಕಷ್ಟಕರವಾದ ವಿಚಾರ ಅಲ್ಲ. ಅವ್ರ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ, ಟೈಮ್ ತಗೋದಲ್ಲ, ನಾವು ಮೊದಲು ಒಂದು ಮಾನಸಿಕವಾಗಿ ನಾವೇನು ಮಾಡಬೇಕು, ಏನಾಗಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿಸ್ತಾರೆ ಅನ್ನೋದು ರಾಜ್ಯದ ನಾಯಕರ ಅನುಭವದ ಮಾತು. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಸರ್? ವಿಜೇಂದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಹೇಳಿದ್ದಾರೆ, ಅವರು ಔಪಚಾರಿಕವಾಗಿ ಈ ಕ್ಷೇತ್ರ ಕುಮಾರಸ್ವಾಮಿಯವ್ರ ಕ್ಷೇತ್ರ, ಆದರೆ ಗೆಲ್ಲೇಬೇಕು, ನಾನು ನಮ್ಮ ವರಿಷ್ಠ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ನೋಡೋಣ, ಮುಂದೆ ವಾರ ಒಂದು ತೀರ್ಮಾನ ಆಗ್ಬೋದು. ರಾಜ್ಯ BJP ನಾಯಕರು ನಿಮ್ಮ ಟಿಕೆಟ್ ಕೊಡೋ ವಿಚಾರದಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರಾ, ಹೇಗೆ ಅಂತ? ಏನಿಲ್ಲ, ಎಲ್ಲರೂ ನನ್ನ ಪರ ಇದ್ದಾರೆ. ಈ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಗೆಲ್ಲೇಬೇಕು ಅಂತೇಳಿ ನಮ್ಮ ಪಕ್ಷದ ನಾಯಕರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಮತ್ತು ಗೆಲ್ಲಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇದೊಂದೇ ಕ್ಷೇತ್ರ. ಹಳೆ ಮೈಸೂರು ಭಾಗದಲ್ಲಿ BJP ಅಷ್ಟೋ ಇಷ್ಟು ಬಲಾಢ್ಯಗಿರೋದು ಇದೊಂದೇ ಕ್ಷೇತ್ರ. JDSಗಾದರೆ ನೋಡಿರಿ, ರಾಮನಗರ ಜಿಲ್ಲೆಯಲ್ಲಿ 3 ಕ್ಷೇತ್ರದಲ್ಲೂ ಅವರ ಪ್ರಾಬಲ್ಯ ಇದೆ, ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಪ್ರಾಬಲ್ಯ ಇದೆ. ಹಾಗಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನೋಡೋಣ, ಎರಡು ಪಕ್ಷದ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ. ನಾನು ಹೇಳಿದ್ದೀನಿ, ದಯವಿಟ್ಟು ನನಗೆ ಈ ಸಾರಿ ನಾನು ನನ್ನ ಕಾರ್ಯಕರ್ತರು ತಾಲೂಕಲ್ಲಿ ನಾನು ಟೂರ್ ಮಾಡಬೇಕು, ಒಂದು ತೀರ್ಮಾನ ಮಾಡಿ ಅಂತ. ಚುನಾವಣಾ ದಿನಾಂಕ ಇನ್ನೂ ನಿಗದಿ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಬ್ರೀತಿಂಗ್ ಟೈಮ್ ಇದೆ, ಕಾಲಾವಕಾಶ ಇದೆ. ಮುಂದಿನ ವಾರ ಏನಾರು ಒಂದು ತೀರ್ಮಾನ ಮಾಡ್ಕೊಂಡು ಬರ್ತೀವಿ. ಕುಮಾರಸ್ವಾಮಿ ಅವರು ನಾನು 2 ಸಾರಿ ಭೇಟಿ ಮಾಡಿದ್ದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಒಂದಿಬ್ಬರು ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಸಮ್ಮತಿ ಸೂಚಿಸಿದ್ದಾರೆ, ಫೈನಲಾಗಿ ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಕೊಡೋದು ಬೇಡ ಅನ್ನೋದು ಚನ್ನಪಟ್ಟಣದ ಒಂದಷ್ಟು ಮುಖಂಡರು ಕಾರ್ಯಕರ್ತರು ಒತ್ತಡ ಇದೆ. ಈಗ ಪರ ವಿರೋಧ ಎಲ್ಲ ಇದ್ದುದ್ದೇ.
ಈ 100ಕ್ಕೆ 100 ಭಾಗ ನನಗೆ ಓಟ್ ಹಾಕ್ತಾರಾ? ಗೆಲ್ಲಬೇಕಾದ್ರೆ ಒಂದು ಓಟಿಂದ ಗೆಲುವಾದರೂ ಗೆಲುವೆ. ಅಂದರೆ ಅಲ್ಲಿಗೆ 49% ವೋಟರ್ಸ್ ನಮ್ಗೆ ವಿರೋಧ ಇದ್ರೂ 1% ಗೆದ್ರೂ ನಾವು ಗೆಲುವೇನೆ. ಹಾಗಾಗಿ ಎಲ್ಲರೂ ನನ್ನ ಪರ ಇದ್ದಾರೆ, ನಮ್ಮ ಪಾರ್ಟಿಲೂ ನನ್ನ ಪರ ಇದ್ದಾರೆ ಅಂತ ಹೇಳಲ್ಲ. ಇದು ಚುನಾವಣೆ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಆಗ್ತದೆ. ನೀವೆಲ್ಲ ಮಾಧ್ಯಮದವರು ಸರ್ವೆ ಮಾಡಿದಿರಿ, ಇತ್ತೀಚಿನ ದಿನಗಳಲ್ಲಿ 16 ಜನ ಸರ್ವೆ ಮಾಡಿದಿರಿ. ತಾಲೂಕಿನ ಜನಗಳ ಒಲವು ನನ್ನ ಪರ ಇದೆ. ಹಾಗಾಗಿ ಚುನಾವಣೆ ಸ್ಪರ್ಧೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.